ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಡ್ಯೂಟಿ ಮೇಲೆ ಬಂದಿದ್ದೀನಿ. ಇವಾಗ ಡ್ಯೂಟಿ ಮಾಡೋಕ್ಕಿಂತ ಮುಂಚೆ ಗಾಡಿ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು. ಮೊದಲು ಚಾರ್ಜ್ ಫುಲ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಡ್ಯೂಟಿ ಮಾಡೋಣ ಅಂತ ಬಂದೆ. ಅದಕ್ಕಿಂತ ಮುಂಚೆ ಗಾಡಿನ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು ಬಿಡೋಣ. ಸ್ವಲ್ಪ ಏನಪ್ಪ ಅಂತಂದರೆ ನಿನ್ನೆ ಗಾಡಿ ಮನೆ ಹತ್ರನೇ ನಿಂತಿತ್ತಲ್ವಾ, ಸೊ ಹೆವಿ ಗಲೀಜಾಗ್ಬಿಟ್ಟೈತೆ. ಗಲೀಜು ಅನ್ನೋದಕ್ಕಿಂತ ಧೂಳು ಕೂತೈತೆ, ಧೂಳು ಹಿಡಿದ್ಬಿಟ್ಟೈತೆ. ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಮತ್ತೆ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ನಿನ್ನೆ ಏನಾಯ್ತಪ್ಪ ಅಂತಂದ್ರೆ, ಸಾಹೇಬ್ರನ್ನ ಕರ್ಕೊಂಡು ಹೆಗ್ಡೆ ನಗರದಲ್ಲಿ ಮೇಳ ಅಂತಾರೆ, ಏನಂತಾರೋ ಗೊತ್ತಿಲ್ಲ ನನಗೆ, ಎಕ್ಸಿಬಿಷನ್ ನಡೀತಾ ಇದೆ. ಅಲ್ಲಿ ಕರ್ಕೊಂಡೋಗಿದ್ದೆ ಸಾಹೇಬ್ರನ್ನ. ಸಂಡೇ ದಿನ ಒಂದೇ ದಿನ ಟೈಮ್ ಸಿಗೋದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ. ಸೊ ಕರ್ಕೊಂಡೋಗಿ ಸಾಹೇಬ್ರನ್ನ ಫುಲ್ ಸುತ್ತಾಡಿಸ್ಕೊಂಡು ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ ಒಂದು 1200 ರೂಪಾಯಿ ಖರ್ಚಾಯಿತು. ಅಂದರೆ ಒಂದು ದಿನದ ದುಡಿಮೆ ಅದ್ರಲ್ಲಿ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಆಗ್ತಾ ಇರುತ್ತೆ. ಸೊ ಇವಾಗ ಹೋಗೋಣ ಡ್ಯೂಟಿ ಮೇಲೆ. ನಿನ್ನೆ ಖರ್ಚಾಗಿರೋಂಥ ಅಮೌಂಟನ್ನು ಇವತ್ತು ರಿಕವರಿ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಡ್ಯೂಟಿ ಬಂದಿದೆ 120 ರೂಪಾಯಿದು, 6.4 ಕಿಲೋಮೀಟ್ರು. ಪಿಕಪ್ ಇದ್ದಿದ್ದು 700 ಮೀಟರ್ ಪಿಕಪ್ ಇತ್ತು. ಟಕ್ಕಂತ ಅಕ್ಸೆಪ್ಟ್ ಮಾಡಿದೆ. ಪಿಕಪ್ಗೆ ಹೋಗ್ತಾ ಇದ್ದೀನಿ, ಇನ್ನೊಂದು 300 ಮೀಟ್ರ್ ಇದೆ. ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಕಾರ್ ನಿಂತ ಇದೆ, ತೋರಿಸ್ಲಾ ನಿಮಗೆ? ಡಿ ಸಿ ಅವಂತಿ ಗಾಡಿ ಹೆಸರು. ಈ ಗಾಡಿ ಮೇಲೆ ಒಂದು ಪಿಕ್ಚರೇ ಬಂದೈತೆ, ಯಾವ್ದು ಹೇಳಿ? ಟಾರ್ಜನ್ ದಿ ವಂಡರ್ ಕಾರ್. ಸೊ ಬನ್ನಿ ಪ್ಯಾಸೆಂಜರ್ನ ಪಿಕಪ್ ಮಾಡೋಣ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಇದೇ ನಮ್ಮ ಕೆಲಸ, ಇದನ್ನೇ ಮಾಡಿ ವಿಡಿಯೋ ಮಾಡೋಣ. ಫಸ್ಟ್ ಬಾಡಿಗೆನೆ ಮೋಸ ಆಗ್ಬಿಡ್ತು ಗುರುವೆ. ಮೋಸ ಅಂತಂದ್ರೆ ಆ ರೀತಿ ಏನು ಮೋಸ ಆಗಿಲ್ಲ, ಬಟ್ ಬಾಡಿಗೆ ಇದ್ದಿದ್ದು 6.6 ಕಿಲೋಮೀಟ್ರು. ಪ್ಯಾಸೆಂಜರ್ ಇಳಿದಿದ್ದು 4.5 ಕಿಲೋಮೀಟ್ರಲ್ಲಿ ಪ್ಯಾಸೆಂಜರ್ ಇಳಿದ್ಬಿಟ್ರು. ಸೊ ಅಲ್ಲಿಗೆ ಅದು ಎಂಡ್ ಆಗಿಬಿಟ್ಟು ನನಗೆ ಕೊಟ್ಟಿರೋಂಥ ಅಮೌಂಟ್ ಬಂದ್ಬಿಟ್ಟು 83 ರೂಪಾಯಿ. ನನಗೆ ತೋರಿಸಿತ್ತು 122, ಆದರೆ ನನಗೆ ಕೊಟ್ಟಿರೋದು ಬರೀ 83 ರೂಪಾಯಿ. ಆಲ್ಮೋಸ್ಟ್ ಎಷ್ಟು 40 ರೂಪಾಯಿ ಲಾಸ್ ಆಯಿತು ನಂದು. 8645. ಈ ರೀತಿ ರೋಡ್ ಇದ್ರೆ ನಮ್ಗೆ ಈ ರೀತಿ ನೋಡಿ 14 ಕಿಲೋಮೀಟರ್ಗೆ 22 ನಿಮಿಷ ತೋರಿಸ್ತೈತೆ. ಈ ರೀತಿ ಇದ್ರೆ ಬಾಡಿಗೆ ಹೊಡಿಯೋಕ್ಕೆ ಫುಲ್ ಅಂದರೆ ಮನಸ್ಸು ಬರುತ್ತೆ. ಇದು 14 ಕಿಲೋಮೀಟರ್ಗೆ 1.5 ಅವರ್ ಅಂತಂದ್ರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದು ಆಗಲ್ಲ. ಇದು ಏರ್ಪೋರ್ಟ್ ಕಡೆಗೆ ಟ್ರಾಫಿಕ್ ಇರಲ್ಲ, ರೋಡ್ ಪೂರ್ತಿ ಖಾಲಿ ಇರುತ್ತೆ, ಆರಾಮಾಗಿ ಬಾಡಿಗೆ ಹೊಡಿಬೋದು. 22 ನಿಮಿಷದಲ್ಲಿ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿರೋದು ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಇಲ್ಲಿಂದ ಬಾಡಿಗೆಗಳು ಬೇಗ ಬೀಳಲ್ಲ, ಇಲ್ಲಿ ಕಾಯಬೇಕು. ಎಲ್ಲಿದ್ದೀನಿ ಅಂತಂದರೆ ಎಕ್ಸಾಕ್ಟಾಗಿ ಟೋಲು ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಇದು ಯಾವುದೋ ITC ಇದರಲ್ಲಿದ್ದೀನಿ. ನೋಡೋಣ ಇಲ್ಲಿಂದ ಯಾವ್ದು ಬಾಡಿಗೆ ಬೀಳುತ್ತೋ ಇಲ್ಲವೋ ಗೊತ್ತಿಲ್ಲ ನನಗಂತೂ. ಟೋಲ್ ಗೇಟು 1 ಕಿಲೋಮೀಟ್ರ್ ಇರೋದು, ಒಂದೇನೆ ಟೋಲು. ಇಲ್ಲಿ ನೋಡಿದ್ರೆ ಯಾವುದೇ ಬಾಡಿಗೆಗಳಿಲ್ಲ. ಏನು ಮಾಡೋಣ, ನಮ್ಮ ಹತ್ರನೂ ಆನ್ ಮಾಡೋಣ. ಇವಾಗ ಯಾವ್ದ್ರಲ್ಲಿ ಬೀಳುತ್ತೆ ಗೊತ್ತಿಲ್ಲ, ಯಾವ್ದ್ರಲ್ಲಾದ್ರೂ ಒಂದು ಬೀಳಿ. ಇಲ್ಲಿಂದ ಯಲಹಂಕ ತನಕ ಬೀಳಿ ಸಾಕು ನನಗೆ. ಅಲ್ಲಿಂದ ಮತ್ತೆ ಲೋಕಲ್ ಮಾಡ್ಕೊಂಡು ಓಡೋಗ್ಬಿಡ್ತೀನಿ ನಾನು. ಟಿಫಿನ್ ಆಯಿತು. ಇವಾಗ ಬಡವ್ರ ಬಿರಿಯಾನಿ ಚಿತ್ರಾನ್ನ ತಿನ್ಕೊಂಡೆ. ಡ್ಯೂಟಿಗೋಸ್ಕರ ಕಾಯ್ತಾ ಇದ್ದೀನಿ, ಯಾವುದೇ ಡ್ಯೂಟಿ ಇಲ್ಲ. ನೋಡೋಣ ಇಲ್ಲಿಂದ ಆದರೆ ಖಾಲಿ ಹೋಗ್ಬಿಡೋಣ ಅಲ್ವಾ. ಯಲಹಂಕ ತನಕ ಖಾಲಿ ಹೋಗ್ಬೇಕು. ಯಲಹಂಕ ಇಲ್ಲಿಂದ ನನಗೆ ಆಲ್ಮೋಸ್ಟು ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಒಂದು ಅಂದಾಜು ಲೆಕ್ಕ ಪ್ರಕಾರ ಕೂಲಾಗು ಆಲ್ಮೋಸ್ಟು 16 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಒಂದು 10 ಕಿಲೋಮೀಟ್ರ್ ಇಲ್ಲಿ ತನಕನಾದರೂ ನಾನು ಖಾಲಿನೇ ಹೋಗ್ಲೇಬೇಕು. ಯಾಕಂದರೆ ಇಲ್ಲಿ ಡ್ಯೂಟಿಗಳು ಬೀಳ್ತಿಲ್ಲ, ಅಲ್ಲಾದರೂ ಡ್ಯೂಟಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ 10 ಕಿಲೋಮೀಟ್ರ್ ನಾನು ಬಂದಿದ್ದೀನಿ ಇವಾಗ. ಎಲ್ಲಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಎಷ್ಟು 10 ಕಿಲೋಮೀಟ್ರು ಖಾಲಿ ಬಂದಿರೋದು.
ಒಂದು ಡ್ಯೂಟಿ ಬೀಳಿಲ್ಲ. ಇವಾಗಲೂ ಡ್ಯೂಟಿ ಆನಲ್ಲೇ ಐತೆ. ಓಲಾ ಅಂದ್ರೂ ಇಲ್ಲ. ಊಬರು ಮತ್ತೆ ನಮ್ಮ ಯಾತ್ರಿ ನೋಡಿ, ಊಬರು ಇದೇ ಲಾಸ್ಟ್ ಡ್ಯೂಟಿ ಮಾಡಿರೋದು. ಅದು ಎಷ್ಟೊತ್ತಿಗೆ ಮಾಡಿದ್ದೀನಿ ಹೇಳಿ, ಲಾಸ್ಟ್ ಟ್ರಿಪ್ 10 ಗಂಟೆ 7 ನಿಮಿಷಕ್ಕೆ ಬಾಡಿಗೆ ಮಾಡಿರೋದು. ಇವಾಗ ಟೈಮ್ ಬಂದ್ಬಿಟ್ಟು 11:30. ಇಲ್ಲಿವರೆಗೂ ಒಂದು ಬಾಡಿಗೆ ಇಲ್ಲ. ಅದೇ ರೀತಿ ನಮ್ಮ ಯಾತ್ರಿ, ಅದು ಕೂಡ ಸೌಂಡೇ ಇಲ್ಲ. ಇದರಲ್ಲಿ ಇನ್ನೂ ಒಂದು ಡ್ಯೂಟಿನೂ ನಾನು ಮಾಡಿಲ್ಲ. ಆಲ್ಮೋಸ್ಟ್ 10 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ. ಈ ರೀತಿ ಆಗ್ಬಿಟ್ರೆ ಏನು ಮಾಡೋದು ಹೇಳಿ. ಇವಾಗ ಇಲ್ಲಿಂದ ನಾನು ರೇವಾ ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದಾದ್ರೂ ಬಾಡಿಗೆ ಬೀಳುತ್ತೆ. ಅಲ್ಲಿ ಬೀಳಿಲ್ಲ ಅಂತಂದರೆ ಅಲ್ಲಿಂದ ನಿಕೋಮ್ಸ್ಗೆ ಹೋಗೋಣ. ಅಲ್ಲಿನೂ ಬೀಳಿಲ್ಲ ಅಂತಂದರೆ ಸೀದಾ ಮನೆಗೆ ಹೋಗೋಣ. 3.2 5 ಕಿಲೋಮೀಟರ್ ಬಾಡಿಗೆ ನನಗೆ ಸಿಗ್ತಾ ಇರೋದು 45 ರೂಪಾಯಿ. ಈ ಬಾಡಿಗೆನ ನಾನು ಹೋಗೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಇದು ನನಗೆ ಉಪಯೋಗನೇ ಇಲ್ಲ. 3 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಹೆಂಗಾದ್ರೂ ಹೋಗ್ಬಿಡ್ತೀನಿ, ನಾನು ಬೇಜಾರಿಲ್ಲ. ಆದರೆ ಇದು 10 ನಿಮಿಷ ತೋರಿಸ್ತಾ ಇದೆ. 10 ನಿಮಿಷ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಇದು ಮೇನ್ ಪ್ರಾಬ್ಲಮ್. ಇದು ಅನುಭವ ಆಗ್ತಾ ಇರುತ್ತೆ ನಮಗೆ, ಡೈಲಿ ಅನುಭವ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬಾಡಿಗೆ ಬೀಳ್ತಾ ಇದ್ರು ನಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದು ಪ್ಯಾಸೆಂಜರು ಟಿಪ್ ಹಾಕದೆ ತುಂಬ ಜನ ಹೇಳ್ತಾ ಇರ್ತಾರೆ. ನನಗೆ ಇವತ್ತೊಂದು ಕಮೆಂಟ್ ಬಂದಿತ್ತು, ಮಿನಿಮಮ್ ಬಾಡಿಗೆ ಯಾಕೆ ಅಕ್ಸೆಪ್ಟ್ ಮಾಡಲ್ಲ. ನೀವೇ ನೋಡಿದ್ರಲ್ವ, 3 ಕಿಲೋಮೀಟರ್ ಪಿಕಪ್. ಇವಾಗ ಇಲ್ಲಿ ನನಗೆ ಖರ್ಚಾಗೋದು ಎಷ್ಟು ಅಂತಂದರೆ 75 ರುಪೀಸ್ ನನಗೆ ಖರ್ಚಾಗಿ ನನಗೆ ಸಿಗೋದು ಬರೀ 45 ರೂಪಾಯಿ ಅಂತಂದರೆ ಏನು ಉಪಯೋಗ ಅಲ್ವಾ. 30 ಕಾದಾದ್ಮೇಲೆ ಒಂದು ಬಾಡಿಗೆ ಬಂದೈತೆ, ನೋಡ್ತಾ ಇದ್ದೀರಾ. 1.7 ಪಿಕಪ್ ಹೋಗ್ತಾ ಇದ್ದೀನಿ. ಈ ರೀತಿ 4-5 ನಿಮಿಷ ಇದ್ರೆ ನಮ್ಗೆ ಪರವಾಗಿಲ್ಲ, ಒಂದು ಡ್ಯೂಟಿ ಮಾಡ್ಕೊಂಡು ಬಿಡ್ಬೋದು. ಅದೇ ಜಾಸ್ತಿ ಇತ್ತು ಅಂತಾರೆ, ಆಲ್ಮೋಸ್ಟ್ ಒಂದು 10 ನಿಮಿಷ 12 ನಿಮಿಷ 15 ನಿಮಿಷ ಇತ್ತು ಅಂತಂದರೆ ನಮಗೆ ತೊಂದರೆ ಆಗುತ್ತೆ. ಏನಕ್ಕಂತಂದರೆ ಪ್ಯಾಸೆಂಜರು ವೆಯ್ಟ್ ಮಾಡಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದೇ ಒಂದು ಪ್ರಾಬ್ಲಮ್ಮು. ಸೊ ನೋಡೋಣ, ಇದನ್ನು ಪಿಕಪ್ ಮಾಡಿಬಿಟ್ಟು ಡ್ಯೂಟಿ ಮಾಡೋಣ. ಬರ್ತೀನಣ್ಣ. ಇಷ್ಟೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ದೆ. ಏನಕ್ಕಂದರೆ ಡ್ಯೂಟಿಗಳಿರಲಿಲ್ಲ. 2 ಡ್ಯೂಟಿ ಮಾಡಿಕೊಂಡು ನಾನು ಇವಾಗ ಇರೋದು ಕೆಂಪಾಪುರದಲ್ಲಿ. ಇವಾಗ ಒಂದು ಡ್ಯೂಟಿ ಬಂದೈತೆ, ಅಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ಗೆ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂತಂದರೆ ಕಲ್ಯಾಣ ನಗರಕ್ಕೆ. ನೋಡೋಣ, ಕಲ್ಯಾಣ ನಗರ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಇಂದ್ರಾನಗರ ಹೊಡೆದು ಬಿಡೋಣ. ಇವತ್ತು ತುಂಬ ದಿನ ಆಯಿತು ಇಂದ್ರಾನಗರ ಕಡೆ ಹೋಗಿಲ್ಲ. ಶೆಟ್ರು ಕೋಪ ಮಾಡ್ಕೊಂಡು ಬಿಡ್ತಾರೆ. ಸೊ ಶೆಟ್ರಿಗೆ ಹೋಗ್ಬಿಟ್ಟು ಮೀಟ್ ಆಗ್ಬಿಟ್ಟು ಬರೋಣ. ಹಂಗೆ ಇವತ್ತು RCB ಮ್ಯಾಚ್ ಇದೆ, ಅದ್ರ ಬಗ್ಗೆ ಏನಾದರೂ ಕಂಟೆಂಟ್ ಮಾಡಲೇಬೇಕು. ನಾನು ಮರ್ತೇ ಬಿಟ್ಟಿದ್ದೆ, ಇವಾಗ ನನಗೆ ಗೊತ್ತಾಯಿತು ನೋಟಿಫಿಕೇಶನ್ ಬಂದಮೇಲೆ ಇವತ್ತು RCB ಮ್ಯಾಚ್ ಐತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ ನಾನು. ಸೊ ಹೋಗೋಣ, ಇವಾಗ ಸೀದಾ ಇಂದ್ರಾನಗರ ಹೋಗೋಣ. ಕಲ್ಯಾಣ ನಗರ ಹೋಗ್ಬಿಟ್ಟು ಅಲ್ಲಿಂದ ಯಾವ್ದಾದ್ರು ಡ್ಯೂಟಿ ಹಾಕ್ಕೊಂಡು ಇಂದ್ರಾನಗರ ಹೋಗೋಣ. ಹೊಸ ಗಾಡಿ, ಕಂಗ್ರ್ಯಾಚುಲೇಷನ್. ಆರಾಮಣ. ಅನ್ಕೊಂಡಂಗೆ ಇಂದ್ರಾನಗರಕ್ಕೆ ಬಾಡಿಗೆ ಬಿತ್ತು. ಸೊ ಹಾಕ್ಕೊಂಡಿದ್ದೀನಿ, ಪಿಕಪ್ಗೆ ಹೋಗ್ತಾ ಇದ್ದೀನಿ. ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಪರಶುರಾಮ್ ಶೆಟ್ರಿಗೆ ಮೀಟ್ ಮಾಡ್ಕೊಂಡು ಬರೋಣ. ಆಲ್ಮೋಸ್ಟ್ ಒಂದು ವಾರ ಆಗಕ್ಕೆ ಬಂತು, ಸರಿಯಾಗಿ ಮಾತಾಡಿಲ್ಲ, ಕೋಪ ಮಾಡ್ಕೊಂಡವ್ರೆ, ಏನೋ ಗೊತ್ತಿಲ್ಲ. ಹೋಗ್ಬಿಟ್ಟು ಮೀಟ್ ಆಗೋಣ. ಇಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ರು, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆಗಲಿಲ್ಲ ಹೋಗೋದು. ಸೊ ಇವಾಗ ಹೋಗ್ಬಿಟ್ಟು ಹಂಗೆ ಸುಮ್ಮನೆ ಒಂದು ಟೀ ಏನಾದರೂ ಕುಡ್ಕೊಂಡು ಬಿಡೋಣ ಅವ್ರ ಜೊತೆ, ಹೋಗ್ಬಿಟ್ಟು ಮಾತಾಡ್ಕೊಂಡು ಅಲ್ವಾ. ಬನ್ನಿ ಹೋಗೋಣ. ಮಲ್ಲಿ ನೀ ಏನು ಇಲ್ಲಿ? ಇವತ್ತು ಮ್ಯಾಚ್ ಡೇ. ಮಲ್ಲಿಕ್ 45. ಇದು ಪೂಮಾ ಶೋರೂಮಲ್ಲಿ ತೊಗೊಂಡಿರುತ್ತಾನೆ? ಹೌದು, ಒರಿಜಿನಲ್. ಏನ ಒರಿಜಿನಲ್? ಹೇಳು, ಟೀ ಹೇಳು. ಶೆಟ್ರೆ ಓ RCB ಟೋಪಿ ಹಾಕೊಂಡ್ಬಿಟ್ಟಿದ್ದೀರಾ ಶೆಟ್ರೆ? 1 ನಿಮಿಷ ಹಿಂಗೆ ತೆಗೆದು ತೋರಿಸಿ. ಕೂದ್ಲಿದ್ರು ಇನ್ನೂ ಎಷ್ಟು ಮನೆ ಹಾಳು ಮಾಡ್ತಿದ್ನೋ. ಆ ಮೀಮ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವನು ನಮ್ಮ ಟೆಡಿ ಕನ್ನಡಿಗ. ಟೆಡಿ ಹಾಕೊಂಡು ವಿಡಿಯೋಸ್ ಮಾಡ್ತಾನೆ. ಮೊದಲೆಲ್ಲ ಸಿಕ್ಕಿದ್ದ, ಇತ್ತೀಚೆಗೆ ಬ್ಯುಸಿ ಆಗಿದ್ದ. ಇವಾಗ ಮತ್ತೆ RCBಲಿ ಹವಾ ಮಾಡ್ತಾವನೆ. ಮಾಡು ಶೆಟ್ರೆ, ಏನಂತೀರಾ? ಎಲ್ಲೆಲ್ಲೂ ನಾನೇ. ಈ ಬಿಸಿಲಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ನೋಡಿ. ಈ ಟೆಡ್ಡಿ ಹಾಕೊಂಡು ಕಂಟೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಅಲ್ವಾ ಮಲ್ಲಿ? ಎಷ್ಟು ಕಷ್ಟ ಪಡ್ತಾವ. ಚಡ್ಡಿ ಬಿಚ್ಕೊಂಡು ಓಡಾಡೋರಿಗೆ ಮಿಲಿಯನ್ ಲೈಕ್ಸ್ ಬರ್ತವೆ.
ಪಾಪ ನೋಡಿ ಹುಡುಗ, ಚಿಕ್ಕ ಹುಡುಗ ಇನ್ನ ಕಾಲೇಜ್ಗೆ ಹೋಗ್ತಾನೆ ಇಲ್ಲ ಎಲ್ಲ ನೋಡಿ ಎಷ್ಟು ಎಲ್ಲಾರನ್ನು ನಗಿಸ್ತಾನೆ. ಏನು ಗೊತ್ತಾ, ಇಲ್ಲಿ ಗಂಡಿಗೆ ಅಷ್ಟೊಂದು ವ್ಯೂಸ್ ಲೈಕ್ಸ್ ಬರಲ್ಲ, ಹೆಣ್ಮಕ್ಳಿಗೆ ಬರೋದು. ಹೆಂಗ್ ಬರುತ್ತೆ ಹೇಳೋ ಮಲ್ಯ? ಮಲ್ಯ ತೋರ್ಸು, ಮಿಲಿಯನ್ ಹೆಂಗ್ ಬರುತ್ತೆ? ತೋರಿಸ್ಬಿಟ್ರೆ ಸಾಕು. ಎಷ್ಟು ಬರುತ್ತೆ? ಮಿಲಿಯನ್ ಲೈಕ್ಸ್ ಬರುತ್ತೆ. ನೋಡಿ ಇದ್ರೊಳಗಡೆ ಹೆಂಗೈತೆ ನೋಡೋಣ. ಚೂರು ಗಾಳಿನೇ ಹೋಗಲ್ಲ ಗುರು, ಫುಲ್ ಹೀಟ್ ಆಗುತ್ತೆ ಅದು. ತೆಗಿ ಬನ್ನಿ, ನಂಗೆ ವಾಟ್ಸಪ್ ಮಾಡ್ತೀನಿ ಬಿಡು. ಸಿನಿಮೆಟಿಕಲ್ ಮಾಡ್ಬೇಕು, ಬಾಬಲ್ಲಿ ಇಲ್ಲಿ ನಮ್ಮ ಟಿಡಿ ಹುಡುಗ ಹೊಸ್ದಾಗಿ ಏನೋ ಕಂಟೆಂಟು ಸಿಗ್ನೇಚರ್ ಹಾಕ್ಬಿಟ್ಟು ಇದನ್ನ ಗಿವ್ ಅವೇ ಕೊಡ್ತಾನಂತೆ. ದಯವಿಟ್ಟು ಆದಷ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ಯಾರಿದ್ದಾರೆ ಅವ್ರನ್ನ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಗ್ ಮಾಡಿ. ಯಾರಿಗೆ ಜಾಸ್ತಿ ಟ್ಯಾಗ್ ಆಗುತ್ತೋ, ಈ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರನ್ನ ಜಾಸ್ತಿ ಟ್ಯಾಗ್ ಮಾಡ್ತಿರೋ ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ನ ಅವ್ರ ಸಿಗ್ನೇಚರ್ಗಳನ್ನ ಇಲ್ಲಿ ಹಾಕ್ಬಿಟ್ಟು 30 ಜನರ ಸಿಗ್ನೇಚರ್ನ ಈ ಟಿ ಶರ್ಟ್ ಮೇಲೆ ಹಾಕ್ಬಿಟ್ಟು ಈ ಟಿ ಶರ್ಟ್ನ ಗಿವ್ ಅವೇ ಕೊಡ್ತಾನಂತೆ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಿ. ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿ. ಫಸ್ಟು ನನ್ನಿಂದಾನೇ ಹಾಕ್ಸ್ತಾವನೆ, ಆಮೇಲೆ ಕ್ರಿಯೇಟರ್ಸು ಅಷ್ಟೇ. ನಮ್ಮ ಹುಡುಗನ ಐಡಿಯಿಂದ ಏನೋ ಮೆಸೇಜು DM ಬಂದರೆ ದಯವಿಟ್ಟು ಆದಷ್ಟು ರಿಪ್ಲೈ ಮಾಡಿ ಅವ್ನಿಗೊಂದು ಸಿಗ್ನೇಚರ್ ಹಾಕ್ಕೊಡಿ ಸಾಕು. ನಿಮ್ಮ ಫ್ಯಾನ್ಸ್ಗಳಿಗೋಸ್ಕರನೇ ಮಾಡ್ತಾ ಇರೋರು ಅಲ್ವಾ? ಆಯ್ತು, ಇವಾಗಿರ ಕನ್ನಡದಲ್ಲೇ ಬರೆಯೋದು. ಇದು ಪರಶುರಾಮ್ ಶೆಟ್ಟಿ ಅವರ ಮಗ, ಇದು ಮಗಳು. ಹೆಸರೇನು ನಿಂದು? ಹೆಸರೇನು? ಅಂಜನಿ ಅಲ್ಲ? ಅಂಜನಿ ಅಜೇಯ. ಕರ್ನಾಟಂ ಬಲಂ ಅಜೇಯಂ ಅಲ್ವಾ? ಅಲ್ಲೇ ಹೆಂಗೈತೆ ಇದು ಇಡೀ ಇದನ್ನ ನೋಡಕ್ ಕರ್ಕೊಂಬಂದಿದ್ದೆ ನಮ್ಮ ಮಲಗಿರೋನ್ನ. ನಮ್ಮ ಪರಶುರಾಮ್ ಶೆಟ್ರ್ ಮಗ ಮಗಳು ಇಲ್ಲವ್ರೆ ನೋಡಿ, ಮಾಸ್ಟರ್ ಕಾಪಿ. ನಮ್ದು ಸೈನ್ ಆಯ್ತು, ನಮ್ಮ ಶೆಟ್ರದ್ದು ಸೈನ್ ಆಯ್ತು. ಅದು ಇಬ್ಲಾರ್ದು ಕರ್ಕೊಂಬಂದು ಇವನು ಮಲಗ್ಬಿಟ್ಟಿದ್ದ ಅಣ್ಣ. ಹಿಡ್ಕೊ ಇರೋ ಒಂದು ನಿಮಿಷ, ಮಲಗ್ಬಿಟ್ಟಿದ್ದ ಅವನು ಪಾಪ. ನಿತ್ಕೊ ಮಗ್ಲೇ, ಇಲ್ಲಿ ನಿತ್ಕೊ. ಅಪ್ಪ ಫೋಟೋ ಹೊಡಿಬೇಕು. ಅದು ಏ ಮಲ್ಲಿ ಬೊಮ್ಮೆಗೆ ಪತ್ತು ಕೊಡಮ್ಮ. ಇನ್ನೊಂದ್ಸರಿ ಕೊಡು, ಇನ್ನೊಂದ್ಸರಿ ಒಟ್ಟಿಗೆ ಕೊಡ್ರಿ. ಕೊಡ ಪಪ್ಪಿ ಕೊಡು ಬೊಮ್ಮೆಗೆ ಪಪ್ಪಿ ಕೊಡಮ್ಮ. ಕೊಡ ಮಗ್ಲೆ, ನೀನ್ ಕೊಡು. ಕೊಡ ನೀನ್ ಕೊಡ. ಹಿಡ್ಕೊ ಗೊಂಬೆ ಹಿಡ್ಕೊ ಪಾಪ. ದೊಡ್ಡ ಲೋಫರ್ ನನ್ನ ಮಗ ಕೊಡ. ಸೂಪರ್. ಶೆಟ್ರೆ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿ. ಇವಳು ನನ್ನ ಮಗಳು, ಇವಳ ಹೆಸರು ಅಂಜನಿ. ಇವನು ನನ್ನ ಮಗ, ಇವನ ಹೆಸರು ಅಜಯ್. ಹೆಂಗೈತೆ? ಯಾವತ್ತೂ ಹೇಳಿಲ್ಲಲ್ಲ, ಯಾವ ವಿಡಿಯೋದಲ್ಲೂ ತೋರಿಸಿಲ್ಲ. ಹೇಳಿಲ್ಲ ಅಂತಲ್ಲ, ನೋಡು ಹೆಂಗವೆ. ಬಂದಿರೋದೇ ಊರಿಂದ ನೆನ್ನೆ. ಎತ್ತಿನ 1 ವರ್ಷ ಇದ್ರೆ ಹತ್ರ ಊರಲ್ಲಿ 6 ತಿಂಗಳ ಮೇಲಾಯ್ತು. ಇಲ್ಲಣ್ಣ, 6 ತಿಂಗಳಿಂದ ವಿಡಿಯೋ ಬಂದೈತೆ. 9 ತಿಂಗಳು 6 ತಿಂಗಳು 8-9 ತಿಂಗಳು ಆಯ್ತು. ಆಲ್ಮೋಸ್ಟ್ 9 ತಿಂಗಳು. ಇವೆರಡು ನಮ್ಮ ಪಿಳ್ಳೆಗಳು. ಹೆಂಗವೆ? ಇನ್ನೊಂದೈತೆ ಮನೇಲಿ. ಇನ್ನೊಂದೈತೆ ಮನೇಲಿ. ಇದೊಂದು ದೊಡ್ಡ ಕಳ್ಮಿನ್ರಿ ಇವನು. ಏನಪ್ಪ ಫುಲ್ ರೌಡಿ ಜಾಮ್ ಮಾಡೋದು ಇವಾಗಲೇ. ಬೇರೆ ತುಂಬ ನಾನು ವೀಲಿ ಹೊಡಿಯೋಕೆ ಆಯ್ತಲ್ಲ ಅಂತ ನಾ 4 ವೀಲ್ ಸೈಕಲಲ್ಲಿ ವೀಲಿ ಬೇರೆ ಹೊಡಿಯೋದು. ವೀಲಿ ಮನೆಗೆ ಅದೇ ಅಪ್ಪ ಅಲ್ಲ. ಓಯ್ ಶೆಟ್ರೆ, ಅಪ್ಪ ಕಲಾಕಾರ ಆದ್ರೆ ಮಗ ಮಹಾನ್ ಕಲಾಕಾರ ಆಗ್ತಾನೆ. ಮತ್ತೆ ಹಿಡ್ಕೊಂಬಲ್ಲಿ ಯಾರು ನೆತ್ತಿಡ್ಕೊಂಡ್ಬಿಡ್ತೀನಿ, ಜೊತೆಲ್ಲ ಫೋಟೋ ಹೊಡೆದ್ಬಿಡ. ಅಪ್ಪ ಕಲಾಕಾರ, ಮಗ ಮಹಾನ್ ಕಲಾಕಾರ. 7861
ಇವಾಗ ನಿಂತ್ಕೋ ಫೋಟೋ. ಹಾ ಮನೆಗೆ ಹೋಗ್ತೀರಾ? ಸರಿ ಹೋಗ್ರಿ. ಎಲ್ಲಿ ಮನೆ? ಮನೆ ಯಾವ ಕಡೆ? ಹೆಂಗ್ ಹೋಗ್ ಮನೆಗೆ? ಮನೆ ಹೆಂಗ್ ಹೋಗೋದು? ಮರ್ತು ಬಿಟ್ಟಿದಾರ? ಗೊತ್ತಿಲ್ಲ. ಮನೆ ದಾರಿನೇ ಮರ್ತಾ ಬಿಡ್ತಾವ. ಇರೋಣ ಬಿಟ್ಬಿಟ್ಟು ಬಂದ್ಬಿಡ್ಲ. ಬಿಟ್ಬಿಟ್ಟು ಬಾಯ್ ಹೇಳ ಅಂಕಲ್, ಬಾಯ್ ಹೇಳ. ಬಾಯ್ ಕೊಡ ಹಂಗೆ ಒಂದು ಬಾಯ್. ಕೊಡ. ಹೋಗ ಹೋಗ ನಿನ್ನ ಅಂತ ನಾನು. ಬಾಯ್ ಅಮ್ಮ. ನೋಡಿ ಸರ್, ನಂಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ, ನನಗೆ ನನ್ನ ಐರಾವತಂಗೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಜವಾಬ್ದಾರಿ ಪೂರ್ತಿ ಇವನೇ ಮಲ್ಲಿ ಮಲ್ಲಿ ಮಲ್ಲಿ. ಯಾಕಂತಂದ್ರೆ ಇವನ್ಗೆ ಮದುವೆ ಆಗಿಲ್ಲ, ನನ್ಗೆ ಮದುವೆ ಆಗೈತೆ. ಇವನು ಹೋಗ್ಬಿಟ್ಟು ಎಲ್ಲಾದ್ರೂ ಗುದ್ದುಬಿಟ್ಟ ಅಂದ್ರೆ ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಮಕ್ಕಳ ಗತಿ ಯಾರು? ಜೀವನದಲ್ಲಿ ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ಯೋ, ದಂಡಿಗೆ ದಾಳಿಗೆ ಎದುರ್ಬೋದು, ಆದ್ರೆ ನಿನ್ನಂತ ಕೈಯಲ್ಲಿ ಗಾಡಿ ಕೊಟ್ಬಿಟ್ಟು ಎದುರದೆ ಇರಕ್ಕಾಗತ್ತಾ? ಗೊತ್ತಲ್ಲ, ಪಕ್ಕಾ ಲೋಕಲ್ಲು. ಅಯ್ಯಯ್ಯ, ಲೋಕಲ್ಲು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಸರ್? ಇವ್ ಮೊದ್ಲೇ ಗಾಡಿ ಓಡ್ಸಕ್ ಬರಲ್ಲ. ಹುಷಾರು ಕಣೋ, ಮುಂದೆ ಗಾಡಿ ಯೂಟ ನೋಡಿತವನು. ಮಲ್ಲಿ, ನನ್ಗೆ ಯಾಕೋ ಹೆದರಿಕೆ ಆಗ್ತೈತು, ನೀನೇನ್ ಮಾಡ್ತೀಯೋ ಅಂತ. ಏನಣ್ಣ ಹಿಂಗೆ ಅಂತ ಇದೆಯಾ ನೀನು? ನನಗೆ ಓಡಿಸಕ್ ಬರಲ್ವಾ? ಯಾರ ಗಾಡಿನ ಮೊನ್ನೆ ಕೂಳೆದ ಓಡಿಸಿದೀನಿ. ಬಡಲ್ಲ ಅಂತ. ನಿನಗೆ ಪೂಮಾ ಶೋರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಹಾ ಒರಿಜಿನಲ್ ಜರ್ಸಿ RCB ಅವ್ರು ಹಾಕತ್ನ ತೋರಿಸ್ತೀನಿ. ಹಾ ತಗೊಂಡು ಬರ್ತೀನಿ, ಬಾ ಹೋಗೋಣ. ಸರಿ ಬನ್ನಿ. ನಮ್ಮಲ್ಲಿ ನಮ್ಗೋಸ್ಕರ RCB ಜರ್ಸಿ ಕೊಡಿಸ್ತವ್ರು. ಯೋ, ಮತ್ತೇನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು? ತೋರ್ಸಕಲ್ಲೀಗ. ಯೋ, ನಾನು ಎಷ್ಟು ನೋಡಿಲ್ಲ. ಬೇಜಾನ್ ನೋಡಿದೀನಿ. ಇದೊಳ್ಳೆ ಕತೆ ಆಯ್ತಲ್ಲ, ತೋರ್ಸಕ್ ಕರ್ಕೊಂಡು ಹೋಗ್ತಾವನಂತೆ. ನಾನೇನೋ ಕೊಡಿಸ್ತವನೆ ಅಂತ ನಾನು ಅನ್ಕೊಂಡೆ. ಹೆಚ್ಚಿಂದ ಬಾ ಗುರು. ಏನು ಬನ್ನಿ, ಪೂಮಾ ಶೋರೂಮ್ ಒಳಗಡೆ ಹೋಗೋಣ. ವಿತ್ ಹೆಸರು ಅಂತೆ, ನೋಡೋಣ ಬನ್ನಿ. ಇಲ್ಲಿ ಹಾಕು. ಹಾಕಿಲ್ಲ, ಇಲ್ಲಿ ಪಕ್ಕದಲ್ಲಿ ಹಾಕು. ಹಾಕಿಲ್ಲ, ಹಾಕು. ಪೂಮಾ ಶೋರೂಮ್ ಶಾಪಿಂಗ್ ಹೋಗ್ತಾ ಇರೋದು. ಮಲ್ಲಿ ನಮಗೋಸ್ಕರ ಒಂದು RCB ಜರ್ಸಿನ ಕೊಡಿಸ್ತವನೆ. ಹೇಳಿ ಅವನು ಗಾಡಿ ಎತ್ತು ಅಂತ ನೋಡೋಣ. ನಮ್ಮಲ್ಲಿ ನಮಗೋಸ್ಕರ ಬನ್ನಿ, ಪೂಮಾ ಶೋರೂಮ್, ಇಂದಿರಾನಗರ. ಓಹೋ, ಫುಲ್ AC. ಇಲ್ಲಿದೆ ನೋಡಿ. ಅಕ್ಕ ಯಾವ್ದು ಮಲ್ಲಿ? जैकेट कितना है? 5,500. स्टॉक नहीं है. सबसे बता ಏನ್ ಸ್ಮೂತ್ ಐತೆ ಗುರು ಬಟ್ಟೆ. ले तो बड़ा गोल्डन कलर वाला नहीं है. हाँ, ग्रीन कलर में चाहिए था मुझे. ಎಷ್ಟಿದೆ ರೇಟು? 5,000 rupees ವಿತ್ ಹೆಸರು ಹಾಕೊಡ್ತಾರೆ ಹಿಂದ್ಗಡೆ. ನಿಮಗೆ ಯಾವ್ದು ಬೇಕಾದ ಇದು RCB ಅವರು ಕ್ರಿಕೆಟ್ ಪ್ಲೇಯರ್ ಹಾಕೋದು. ಅಲ್ಲ, ನಮ್ ಲೆವೆಲ್ ಏನಿದ್ರು ಫುಟ್ಪಾತ್ ಅಲ್ಲಿ 250-300 ರೂಪಾಯಿ. ನೋಡಿ ಇದು ಶೈನಿಂಗ್ ಹೆಂಗ್ ಹೊಡಿತಿದೆ. ಇದು ನೋಡು. ಅದಕ್ಕೆ ಡಿಫ್ರೆಂಟ್. ಬರೀ ಅದಕ್ಕೆ ಗ್ರೀನ್ ಕಲರ್ चाहिए. ಒಂದು ಶರ್ಟ್ 5,000. ಇಲ್ಲಿರೋದು ಬೆಲೆ ಇದಕ್ಕೆ, ಈ ಲೋಗೋಗೆ ಬೆಲೆ ಐತೆ ನೋಡಿ. ಇಲ್ಲಿ ಬಿಲ್ ಕೊಡ್ತಾರೆ. ಬಿಲ್ಲಲ್ಲಿ ಇದು ಇತ್ತು ಟ್ಯಾಗ್ ತೆಗ್ದವ್ರೆ. ಇಲ್ಲ ಪ್ಲೇಟ್ ಹಂಗೆಲ್ಲ ತೆಗಿಯಲ್ಲ, ಅದೇ ಅನ್ಕೊಂಡೆ ನಾನು. 490. ಓ, RCB ಇದೂ ಐತೆ. ಚಪ್ಪಲಿ. ಗ್ರೀನ್ ಕಲರ್ ಬೇಕು ಅಂದ್ರೆ ಎಕ್ಕಡಾನು ಮಾಡ್ಬಿಟ್ಟವ್ರಲ್ಲೋ RCBದು. ಇದು ಬಂದ್ಬಿಟ್ಟು 2,299. ಇದು ಎಷ್ಟು? ಇದು 2,299.
ಬಸ್ ಹಿಂದೆ ಏನಿಲ್ಲ, ಬಸ್ ಪ್ಲೇನ್ ಇದೆ. ಎಷ್ಟು ದೊಡ್ಡದೈತಿ ನೋಡಿ ಅದು ಶೂ. ಮಲ್ಲಿ ಅಲ್ಲಿ ಶೂ ಐತಲ್ಲ, ನಿನ್ ಸೈಜ್ ಅದು? ಇಲ್ಲ ನಾರ್ಮಲ್ ಶೂ ಇದೆ. 7,000 ಬ್ರ್ಯಾಂಡ್ ಲುಕ್ ನೋಡು. ಅದೇ ಇವೆಲ್ಲ ರೇಟ್ ಎಷ್ಟು ಹೇಳಿ? 11,000. 11,000 ಪೂಮಾ ಈಸಿ ರೈಡರ್. ಇದರಲ್ಲಿ ರೇಟ್ ಇಲ್ಲ. ಆಲ್ಮೋಸ್ಟ್ ಎಲ್ಲ 10-12,000. ಇವೆಲ್ಲ ನಮ್ಮ ಬಜೆಟಲ್ಲೇ ಇಲ್ಲ. ನನಗೂ ಶೂ ಅಂದರೆ ಇಷ್ಟ, ಬಟ್ ಇದು ರೇಟ್ ನೋಡಿದ್ರೆ ಎದ್ರುಕೊಂಡು ಬಿಡ್ಬೇಕು. ನನ್ನ ಹೆಂಡತಿ ಏನಾದರೂ ಗೊತ್ತಾಯ್ತು ಅಂತ ನನಗಂಕರು ನಾಯಿ ಹೊಡೆದಂಗೆ ಹೊಡಿತಾಳೆ. ಯಾಕಂದರೆ ನನಗೆ ಶೂ ಅಂದರೆ ತುಂಬ ಇಷ್ಟ, ಬಟ್ ಈ ರೇಟಲ್ಲೆಲ್ಲ ಇಲ್ಲ. ನಮ್ಮ ಬಜೆಟ್ ಏನಿದ್ರು 1,000, 1,200, 1,500 ಅಷ್ಟೇ ನಮ್ಮ ಬಜೆಟು. ಇಲ್ಲೈತೆ ನೋಡಿ ಎಷ್ಟು ದೊಡ್ಡದೈತೆ. ಇಟ್ಬಿಡೋಣ. 8,000. ಇವೆಲ್ಲ ಬ್ರ್ಯಾಂಡೆಡ್. ಎಷ್ಟೇ ತೊಗೊಂಡು ಹೊಡೆದ್ರೂ ಕಿತ್ತೋಗಲ್ಲ. ತೊಗೊಂಡು ಹೊಡೆದ್ರು ಕಿತ್ಕೊಂಡು ಏನೂ ಹೋಗಲ್ಲ. ಬಟ್ ನಮಗೆಲ್ಲ ಸೆಟ್ ಆಗಲ್ಲ ಅವೆಲ್ಲ. ಇದೈತೆ ನೋಡಿ. 14,000, 15,000. ಪೂಮಾ ಈಸಿ ರೈಡರ್ 8,000 ರೂಪಾಯಿ. ಇದು ಏನಿಲ್ಲ ಅಂತಂದ್ರೂ ಇರುತ್ತೆ ಒಂದು 2-3,000, 5,000 ಅಂದ್ರೂ ಮಿಸ್ ಇಲ್ಲ. ಮಲ್ಲಿ ಎಲ್ಲದ ಅಲ್ಲ, ಅಲ್ಲೆಲ್ಲ ಮೇಲೆ ಹೋಗವನೆ. ಪೂಮಾ ಶೋರೂಮಲ್ಲಿ ಇರೋದು ಇವೆಲ್ಲ ನೋಡಿ. ಎಷ್ಟಿರ್ಬೋದು? ಜಿಮ್ ಶೂಸ್ ಬಾಬಾ 12,000. ಬರೀ ಬನೀನು, ಜಿಮ್ ಬನೀನು 3,500. ಈ ಬ್ಯಾಗ್ ಎಷ್ಟಿರ್ಬೋದು ಹೇಳಿ? ನಾರ್ಮಲ್ ಬ್ಯಾಗ್ ಇರುತ್ತಲ್ಲ ಆ ರೀತಿ ಐತೆ. ಇದ್ರ ರೇಟು 2,000. ಬಾಲು, ಡಂಬಲು, ಕ್ಯಾಪು, ಇವುಗಳ ರೇಟ್ ಕೇಳೇನೆ ಕಳೆದು ಹೋಗ್ಬಿಡ್ಬೇಕು. ಇವೆಲ್ಲ ಲೇಡೀಸ್ ವೇರು. ಆ ಕಡೆ ಕಿಡ್ಸ್ ಸೆಕ್ಷನ್ನು, ಡಂಬಲು, ಬ್ಯಾಗು. ಇಲ್ಲೆಲ್ಲ ಬಜೆಟ್ ಜಾಸ್ತಿ, ನಮಗೆಲ್ಲ ಆಗಲ್ಲ ಬರೋದು. ನಮ್ದೇನಿದ್ರು ಬಜೆಟ್ 2,000-3,000. ಆದರೆ ಇಲ್ಲಿ ಬಜೆಟೇ ಹೆವಿ ಇದೆ. ಒಂದು ಶೂ ಬೆಲೆನೇ 15,000 ಅಂತಂದರೆ, ಅಂದರೆ ಅವೆಲ್ಲ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್, ಹೆಸರಷ್ಟೇ ಬ್ರ್ಯಾಂಡೆಡ್. ಇದು ಫೋನ್ ಐತೆ ಆ್ಯಂಡ್ರಾಯ್ಡು, ಅಷ್ಟು ವ್ಯಾಲ್ಯೂ ಇಲ್ಲ. ಅದೇ ಇವಾಗ ಐಫೋನ್ ಆದರೆ ವ್ಯಾಲ್ಯೂ ಇರುತ್ತೆ ತಾನೇ. ಸೇಮ್ ಇಂಥ ಶೋರೂಮ್ಗೆ ವಿಸಿಟ್ ಮಾಡೋದಾಗಲಿ, ಇಂಥ ಶೋರೂಮಲ್ಲಿ ಅವೆಲ್ಲ ತೊಗೊಳೋದಾಗಲಿ ಜಾಸ್ತಿ ಟೈಮ್ ಹಿಡಿಯೋಲ್ಲ. ಏನಿಲ್ಲ, ಒಂದು 2-3 ಬೆಟ್ಟಿಂಗ್ ಪ್ರಮೋಷನ್ ಮಾಡಿಬಿಟ್ರೆ ಇಂಥ ಶೋರೂಮಲ್ಲಿ ಬಂದ್ಬಿಟ್ಟು ಶೂನು ತೊಗೋಬೋದು, ಬಟ್ಟೆನೂ ತೊಗೋಬೋದು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಮೊಬೈಲು ಕೂಡ ತೊಗೋಬೋದು. ಹೇಗೆ ಏನಕ್ಕೆ ಬೇಕು ಬೇಡ. ಅದಕ್ಕೆ ನಾವು ಬೆಟ್ಟಿಂಗ್ ಪ್ರಮೋಷನ್ ಯಾವುದೂ ಮಾಡಲ್ಲ. ನಮ್ಮ ಕಡೆಯಿಂದ ಏನಾದರೂ ಬೆಟ್ಟಿಂಗ್ ಪ್ರಮೋಷನ್ ಬಂತು ಅಂತಂದರೆ ನನ್ನ ಕಡೆಯಿಂದ ಯಾವತ್ತೂ ಬರೋಲ್ಲ. ಹಾಗೆ ನಮ್ಮ ಫ್ರೆಂಡ್ ಪರಶುರಾಮ್ ಶೆಟ್ರು ಅವ್ರ ಕಡೆಯಿಂದನೂ ಯಾವತ್ತೂ ಬರೋಲ್ಲ. ಬಂತು ಅಂದ್ರೂ ಆ ದಿನ ನಮ್ಮ ಲಾಸ್ಟ್ ದಿನ. ಇವಾಗ ಒಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೀವಿ,
ನೋಡ್ತೀರಾ? ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಐತೆ, ನೋಡ್ಕೊಳ್ಳಿ. ಈ ರೀತಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ನಮ್ಗೆ ಆಫರ್ಗಳು ಬೆಜ್ಜಾನಿದ್ದಾವೆ ಸರ್, ಇಲ್ಲ ಅಂತಲ್ಲ. ನಾನು ಇವಾಗ ಏನಾದರೂ ಒಂದು ಆನ್ ದ ಸ್ಪಾಟ್ ನನಗೆ ಬಂದಿರೋ ಮೆಸೇಜಲ್ಲಿ ಬರೀ ಒಂದನ್ನು ಒಪ್ಕೊಂಡು ಇಲ್ಲಿದಾವೆ ನೋಡಿ ಶೂಗಳು, ಇದರಲ್ಲಿ ಆರಾಮಾಗಿ 2-3 ಜೊತೆ ಶೂನ ನಾನು ತೊಗೊಂಡು ಮನೆಗೆ ಹೋಗ್ಬೋದು. ಒಂದೇ ಒಂದು ಪ್ರಮೋಷನ್ನ ಆಕ್ಸೆಪ್ಟ್ ಮಾಡಿದ್ರೆ ಆನ್ ದ ಸ್ಪಾಟ್ ಕ್ಯಾಶ್ ಕೊಡ್ತಾರೆ. ಬೇಕಾಗಿಲ್ಲ ಅವೆಲ್ಲ ನಾನು ಮಾಡೋಕ್ಕೂ ಹೋಗಲ್ಲ. ಮಲ್ಲಿ ನಿನ್ ಸೈಜ್ ಇರ್ಲಿಲ್ಲ, ಅದಕ್ಕೆ ನಿಮಗೆ ತಗೊಳಕ್ಕಾಗಿಲ್ಲ. ಬೇರೆಯವ್ರಿಗೆ ತಗೊಂಡಿದೀವಿ. ನೆಕ್ಸ್ಟ್ ವಾರದಲ್ಲಿ ಬಂದಾಗ ಫೋನ್ ಮಾಡ್ತಾರೆ ಅವರು, ಕೊಡಿಸ್ತೀನಿ. ಹೌದಾ? ಏನ್ ಸುಳ್ಳು ಹೇಳ್ತಾವ ನೋಡಿ, ಏನ್ ಸುಳ್ಳು ಹೇಳ್ತಾವ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾವನೆ. ಇಷ್ಟೊಂದು ಸೈಜ್ಗಳಿದಾವೆ, ನನ್ನ ಸೈಜ್ ಇಲ್ಲ ಅಂತೆ. ನೋಡಿ ಫ್ರೆಂಡ್ಸ್, ಪ್ರಿಂಟ್ ಮಾಡೋದು ಈ ಥರ ಹಿಂದ್ಗಡೆ ಹೆಸರು ಹಾಕೋದು. ಎತ್ತದ ಎಷ್ಟು ಕೆಜಿ ಐತೆ ನೋಡೋಣ. ಯೋ, 1/4 ಕೆಜಿನೂ ಇಲ್ವಲ್ಲಯ್ಯ, 1/4 ಕೆಜಿನೂ ಇಲ್ಲ. ಒಳ್ಳೆ ಬಟ್ಟಿ ಬಿಲ್ಡಪ್. ಇದೇನು ಹೇಳಿದ್ರೆ ಕ್ರಿಕೆಟರ್ ಹಾಕೊಂಡು ಅಲ್ಲ, ಯಾರ್ದಾದ್ರು ಕಾಲು ತುಳಿದ್ರೆ ಇಲ್ಲ ಹಿಂಗ್ ಕೊಟ್ರೆ ಏನಾಗಬಾರ್ದು. 8,000 ಇವೆಲ್ಲ ಗ್ರೌಂಡ್ಗೆ ಅಲ್ಲ ಹಾಕೊಂಡು ಹಿಂಗ್ ತುಳಿದು ಬಿಟ್ರೆ ಏನಾಗುತ್ತೆ, ಅಥವಾ ಕಿಕ್ ಕೊಟ್ರೆ ಏನಾಗುತ್ತೆ? ಕ್ರಿಕೆಟ್ ಅಲ್ಲಿ ಹಾಕೊಂಡು ಆಡ್ತಾರಲ್ಲ, ಅದೇನ ಬೈಕ್ ಇದು ಟ್ರಿಪ್ ಬೇರೆ ಕಾಲ್ ಮೇಲೆ ಇಟ್ರೆ ಅಷ್ಟೇ. ಅಲ್ಲ ಇದನ್ನ ಹಾಕೊಂಡು ಹಿಂಗ್ ಕಿಕ್ ಕೊಟ್ರೆ ಏನಾಗ್ಬೋದು? ಮಲ್ಲಿ ಒಂದ್ಸಾರಿ ಟ್ರೈ ಮಾಡೋಣ, ಸಿಂಪಲ್ ಹಂಗೆ. ಹೆವಿ ಡೇಂಜರು. ಎಷ್ಟು ಮಲ್ಲಿ ಇದು? ಮೊನ್ನೆ ಶೆಟ್ರಿಗೆ ಏನೋ ತೋರಿಸ್ತಾ ಇದೆ ಅಲ್ಲ ಮಲ್ಲಿ? ಶೆಟ್ರಿಗೆ ತೋರಿಸ್ತಾ ಇದೆ ಅಲ್ಲ? ಇದೆ. ಇದೆಷ್ಟು ಹೇಳು? ಒಂದು ಎಷ್ಟು? 3,000 ಇದೆ. ಪರ್ಸು ನಮ್ದು 200-300. कल आता हूँ, रहता है ना तुम? अब आएगा? हाँ, मैं भी और 3 आते हैं. दोनों भी है ना? ಸೊ ಬನ್ನಿ ಇವಾಗ ಹೊರಗಡೆ ಹೋಗೋಣ. ಪೂಮಾ ಶೋರೂಮಲ್ಲಿ ಸುತ್ತಾಡಿದ್ದಾಯ್ತು, ಎಲ್ಲ ತಗೊಂಡಿದ್ದಾಯ್ತು, ಹಿಂಗ್ ಡಬ್ಬಲ್ ಎತ್ತಿ ಹೊಡೆದಿದ್ದಾಯ್ತು. ಪೂಮಾ ಇಂದ ಹೊರಗಡೆ ಬಂದ್ವಿ, ನಮ್ಮ ಗಾಡಿಗೆ ಹೋಗೋಣ, ಡ್ಯೂಟಿ ಮಾಡೋಣ ಇವಾಗ. ಇಲ್ಲಿ ನೋಡಿ ನಮ್ಮ ಗಾಡಿ ಇಲ್ಲಿ ನಿಂತೈತೆ. ಮಲ್ಲಿ ಬಂದ, ಇದೇ ಪೂಮಾ ಶೋರೂಮು, ಇದೇ ಇಂದಿರಾನಗರ ಮೇನ್ ರೋಡು. ಬಂದ್ಬಿಟ್ಟು ನಮ್ಮಲ್ಲಿ ನೀವೆಲ್ಲೇ ಬೆಂಗಳೂರಲ್ಲಿ ಎಲ್ಲೇ ಮಾಡಿಸಿದ್ರು ಪ್ರಿಂಟೆಡ್ ಇಲ್ಲ. ಒರಿಜಿನಲ್ ಜೆರ್ಸಿಗೆ ಪ್ರಿಂಟೆಡ್ ಬೇಕು ಅಂದ್ರೆ ಪೂಮಾ ಶೋರೂಮ್ ಅಲ್ಲಿ ಇಂದಿರಾನಗರ ಮಾತ್ರ ಇದೆ. ಯಾರಾದ್ರೂ ಅಫಿಷಿಯಲ್ಸ್ ನೋಡ್ತಾ ಇದ್ರೆ ಇಂದಿರಾನಗರದಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾರೆ, ಬಟ್ ಇಲ್ಲೇ ತಗೋಬೇಕು. ನೀವು ಬೇರೆ ಕಡೆಯಿಂದ ತಗೊಂಬಂದ್ರೆ ಅದನ್ನ ಹಾಕೊಡಲ್ಲ. ಫಸ್ಟ್ ಹೇಳ್ತಾ ಇದೀನಿ. ಇಲ್ಲಿ ಬಂದ್ಬಿಟ್ಟು ಮಲ್ಲಿ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ನನ್ಗೇನಿಲ್ಲಪ್ಪ, ನಿಮ್ದ್ರಲ್ಲೇ ಡಿಸ್ಕೌಂಟ್ ಕೊಡ್ತಾರೆ, ಏನಿಲ್ಲ. ಇದು ಇಂಪ್ರೂವ್ಮೆಂಟ್. ಇದು ಬಿಟ್ರೆ ಹೈದರಾಬಾದು, ಆಮೇಲೆ ಅದು ಬಿಟ್ರೆ ಮುಂಬೈ ಅಂತೆ, ಅದು ಬಿಟ್ರೆ ಚೆನ್ನೈಯಲ್ಲಿದೆ ಅಂತ ಅಷ್ಟೇ. ಬೆಂಗಳೂರಲ್ಲಿ ಇದು ಒಂದೇ ಜಾಗದಲ್ಲಿ ಮಾತ್ರ ಪ್ರಿಂಟಿಂಗ್ ಮಿಷಿನ್ ಇರೋದು. ಸೊ ಹೊರಡೋಣ ನಾವು ಡ್ಯೂಟಿಗೆ. ಡ್ಯೂಟಿ ಆನ್ ಮಾಡೋಣ. ಹಿಂದೆ ಗಾಡಿ ಐತೆ. ಸ ಕೀತಾ ನಾನೇ ಓಡಿಸ್ತೇನೆ. ನಾವು ಕೀ ಹಾಕ್ಬಿಟ್ಟು ಹೊರಡೋಣ ನಾವು ನಮ್ಮ ಡ್ಯೂಟಿಗೆ. ಯಾಕಂದ್ರೆ ಡ್ಯೂಟಿ ಇಂಪಾರ್ಟೆಂಟು. ಟೈಮ್ ಪಾಸ್ ಜಾಸ್ತಿ ಆಯ್ತು, ಡ್ಯೂಟಿಗೆ ಹೋಗ್ಬಿಡೋಣ ಸೀದಾ. ಬೆಳಿಗ್ಗೆ ನಾನು ಒಂದು ಬಾಡಿಗೆ
12 ಕಿಲೋಮೀಟರ್ 22 ನಿಮಿಷದಲ್ಲಿ ಹೋಗಿದ್ದೆ. ಇವಾಗ 13 ಕಿಲೋಮೀಟರ್ 52 ನಿಮಿಷ ತೋರಿಸ್ತಾ ಇದೆ. ಫುಲ್ ಟ್ರಾಫಿಕ್. ಸೊ ಗಾಡಿ ಚಾರ್ಜ್ ಆಗ್ತೈತೆ. 15% ಗಾಡಿ ತಂದ್ಬಿಟ್ಟು ನಿಲ್ಸಿದೀನಿ. ಫುಲ್ ಸುತ್ತಾಡ್ಕೊಂಡು ಎಲ್ಲಿ ಈ ಕಡೆ ಏರ್ಪೋರ್ಟ್ ಕಡೆ ಹೋಗಿ, ಈ ಕಡೆ ಇಂದಿರಾನಗರ್ ಕಡೆ ಹೋಗಿ, ಸಂಜಯ್ ನಗರ ಬಾಡಿಗೆನ ಡ್ರಾಪ್ ಮಾಡಿ, ಮತ್ತೆ ಅಲ್ಲಿಂದ ಮಾನ್ಯತಾಗೆ ಬಂದು, ಮಾನ್ಯತೆಯಿಂದ ಇಲ್ಲಿಗೆ ಬಂದು ಇವಾಗ ಗಾಡಿನ ಚಾರ್ಜ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಅನ್ಕೊಂಡಷ್ಟು ಆಗಿದೆ. ಎಷ್ಟಪ್ಪ ಅಂತಂದರೆ ಇವತ್ತಿನ ದುಡಿಮೆ 1300 ರೂಪಾಯಿ ಆಗಿದೆ. ಹೌದು, ಇವತ್ತಿನ ದುಡಿಮೆ 1300 ರೂಪಾಯಿ. ಊಬರಲ್ಲಿ ಬಂದ್ಬಿಟ್ಟು 800 ರೂಪಾಯಿ. ನಮ್ಮ ಹತ್ರಲ್ಲಿ ಬಂದ್ಬಿಟ್ಟು 400 ರೂಪಾಯಿ. ಒಂದು 150 ರೂಪಾಯಿ ಕೈ ಬಾಡಿಗೆ ಹೊಡೆದಿದ್ದೆ, ಮೀಟ್ರ್ ಬಾಡಿಗೆ. ಸೊ ಇಲ್ಲಿ ಇವತ್ತಿನ ದುಡಿಮೆ 1350. ಇವತ್ತಿನ ಖರ್ಚು ಬಂದ್ಬಿಟ್ಟು 450 ರೂಪಾಯಿ. 150 ರೂಪಾಯಿ ಚಾರ್ಜಿಂಗದ್ದು ಹೋಗಿದೆ. 300 ರೂಪಾಯಿ ಇವತ್ತು ಹೊರಗಡೆ ಊಟ ತಿಂಡಿ ಖರ್ಚು. ಯಾಕಂತಂದರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಮ್ಮ ಶೆಟ್ರು ಸಿಕ್ಕಿದ್ರು, ಅಲ್ಲಿ ಟೀ ಕಾಫಿ ಅದು ಇದು ಅಂತ ಅಲ್ಲೊಂದು 300 ರೂಪಾಯಿ ಹೋಯ್ತು. ಇವಾಗ ಸೀದಾ ಮನೆ ಕಡೆ ಹೋಗೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ನೋಡ್ಬಿಟ್ಟು. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.